ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ಮುಂಜಾನೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಈಗ ಮುಂಜಾನೆ ನಾಷ್ಟಕ್ಕಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡ್ಲಕತ್ತೀನಿ ನೋಡ್ರಿ. ನನ್ನ ಮಕ್ಕಳು ಇಡ್ಲಿ, ದೋಸೆ, ಪಡ್ಡು, ಸೂಸ್ಲ, ಉಪ್ಪಿಟ್ಟು ಇದೆಲ್ಲ ತಿಂದು ಬೇಜಾರಾಗ್ಯದಂತ್ರಿ ಅವರಿಗೆ. ಹಾಗಾಗಿ ಅಮ್ಮ ಶಾವಿಗೆ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು. ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡ್ಲಕತ್ತೀನಿ ನೋಡ್ರಿ. ಇದು ಕೆಲವೊಂದು ಥರ ಮಾಡ್ತಾರೆ ನೋಡ್ರಿ. ನಾ ಹಿಂಗೆ ಮಾಡಕತ್ತೀನಿ. ಕೆಲವೊಬ್ರು ಬೀನ್ಸು ಮತ್ತು ಕ್ಯಾರೆಟು ಮತ್ತು ಬಟಾಣಿ ಇದೆಲ್ಲ ಹಾಕ್ತಾರೆ. ನಾ ಅದೇನು ಹಾಕಿಲ್ಲ ನೋಡ್ರಿ. ಟಮಾಟೆ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಶೇಂಗಾ, ಪುಟಾಣಿ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಇಷ್ಟೇ ನೋಡ್ರಿ. ಇಷ್ಟೇ ಹಾಕಿ ಇದು ಕೆಲವೊಬ್ರು ನೀರು ಹಾಕ್ಕೊಂಡು ನೀರು ಕುದಿಯುವಾಗೂ ಹಾಕ್ಕೊತಾರೆ. ನಾ ಇದು ಡೈರೆಕ್ಟಾಗಿ ಹಿಂಗೆ ಹಾಕ್ಕೊಂಡಿ ನೋಡ್ರಿ. ಪಾಣ್ಯದಾಗೆ ಇದು ಶಾವಿಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡಿ ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಮ್ಯಾಗ ಮುಚ್ಚಿದ್ರೆ ಆಯ್ತು ನೋಡ್ರಿ. 5 ನಿಮಿಷ ಬೇಯಿಸಿದ್ರೆ ರೆಡಿ ಆಯ್ತು ನೋಡ್ರಿ ಈಗ ಶಾವಿಗೆ ಉಪ್ಪಿಟ್ಟು. ನನ್ನ ಮಗ ನಿಂಬೆ ಹಣ್ಣಿನ ರಸ ಹಾಕ್ತಿದ್ದಾನ್ರಿ. ಈಗ ಅವನಿಗೂ ಹಾಕ್ಕೊಟ್ಟೆ. ಈಗ ಅವರು ತಿಂತಾ ಇದ್ದಾರೆ ನೋಡ್ರಿ. ಈಗ ನನ್ನ ಮಗಳು ಹಾಕ್ಕೊತಾ ಇದ್ದಾಳೆ ನೋಡ್ರಿ. ಈ ಥರ ಮಾಡ್ತಾಳೆ ನೋಡ್ರಿ ಅವಳು. ಅವರು ತಿಂದು ಈಗ ಶಾಲೆಗೆ ಹೋದ್ರು ನೋಡ್ರಿ. ಇಲ್ಲಿ ನಾ ಈಗ ಮ್ಯಾಲ ಹಾಸಿಗೆ ತೊಳೆದು ಹಾಕಿದ್ದೆ ರೀ. ತೊಗೊಂಬರ್ಬೇಕಂತ ನಡೆದಿ ನೋಡ್ರಿ. ಮ್ಯಾಲೆ ಹೋಗುವಾಗ ಹೆದರ್ಕೊಂಡೇ ಹೋಗಿ ನೋಡ್ರಿ ಟೆರಸ್ ಮೇಲೆ. ಯಾಕಂದ್ರೆ ಮಂಗಗಳು ಕೂತಿರ್ತಾವೆ, ಕೋತಿಗಳು ಕುಂತಿರ್ತಾವ್ರಿ ಭಾಳಷ್ಟು ಇಲ್ಲಿ. ಹಾಗಾಗಿ ಹೆದರ್ತಾನೆ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಹೋಗಿನಿ ನೋಡ್ರಿ. ಇಲ್ಲಿ ಮ್ಯಾಲೆ ನೋಡ್ರಿ ಎಷ್ಟು ಚಂದ ಕಾಣ್ತದೆ ನೋಡ್ರಿ. ಫುಲ್ ಮೋಡ ಆಗ್ಯದ್ರಿ. ಹಾಗಾಗಿ ಹಾಸಿಗೆ ತೊಗೋಬೇಕಂತ ಬಂದೆ ರೀ. ನಾನು ಕೆಳಗೆ ಬರೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ನೋಡ್ರಿ ನಾ ರಾತ್ರಿ ಕಂಟಿನ್ಯೂ ಮಾಡ್ಲಾಕತ್ತೀನಿ ನೋಡ್ರಿ ಬ್ಲಾಗ್ನ. ರಾತ್ರಿ ಊಟಕ್ಕೆ ಪಲಾವ್ ಮಾಡ್ತಿದ್ದೀನಿ ನೋಡ್ರಿ. ಪಲಾವ್ಗೆ ಕ್ಯಾರೆಟು, ಬೀನ್ಸು, ಬಟಾಣಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಪಲಾವ್ ಚಲೋ ಆಗ್ತದೆ ನೋಡ್ರಿ. ಅದಕ್ಕೆ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡೀನಿ. ಅದಾದಮೇಲೆ ಈಗ ಉಳ್ಳಾಗಡ್ಡಿ ಹಾಕ್ಲಕತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಚಿಕ್ಕ ಚಿಕ್ಕದನ್ನು ಕಟ್ ಮಾಡ್ಕೊಬೋದು. ನಾ ಈ ಥರ ಪಲಾವಿಗೆ ಈಗ ಉದ್ದುದ್ದೇ ಕಟ್ ಮಾಡಿರ್ತೀನಿ ನೋಡ್ರಿ. ಹಂಗೆ ಮೆಣಸಿನ್ಕಾಯಿ ಹಾಕಕತ್ತೀನಿ. ಟಮಾಟೆ ಹಾಕಿದ್ದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೋಡ್ರಿ. ಈ ಕ್ಯಾರೆಟು, ಬೀನ್ಸು, ಬಟಾಣಿನೂ ಹಾಕ್ಕೊಂಡು ಈಗ ಚಲೋ ಆಗಿ ಮಿಕ್ಸ್ ಮಾಡಕತ್ತೀನಿ. ಅರಿಶಿಣ ಹಾಕ್ಕೊಂತೀನಿ ನೋಡ್ರಿ. ಕೆಲವರು ಅರಿಶಿಣ ಹಾಕೋಲ್ಲ, ಹಾಗೆ ಮಾಡ್ತಾರೆ. ನನ್ನ ಮಕ್ಕಳು ಅರಿಶಿಣ ಹಾಕ್ಬೇಕಮ್ಮ ಅಂದರು. ಕಲರ್ ಕಾಣ್ಬೇಕಂತ್ರಿ ಅವರಿಗೆ. ಹಾಗಾಗಿ ಅರಿಶಿಣ ಹಾಕಿ ಉಪ್ಪು ಹಾಕ್ಕೊಂಡು ಈಗ ನೀರು ಹಾಕ್ತೇನೆ ನೋಡ್ರಿ. ಮತ್ತು ಲಾಸ್ಟಿಗೆ ಕೊತ್ತಂಬರಿ. ಈ ಕಡೆ ನನ್ನ ಮಗಳು ಕೋಸಂಬರಿ ಮಾಡ್ತೀನಮ್ಮ ಪಲಾವ್ ಜೊತೆ ಅಂತೇಳಿ ಮಾಡ್ತಿದ್ದಾಳೆ ನೋಡ್ರಿ. ಅದಕ್ಕೆ ಉಪ್ಪು ಹಾಕ್ಕೊಂಡೀನಿ. ಈಗ ಇದು ಕರಿಮೆಣಸಿನ ಪುಡಿ ರೀ, ಪೆಪ್ಪರ್ ಪುಡಿ. ಈ ನನ್ನ ಮಗಳು ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಲ್ಲ ನೋಡ್ರಿ. ಸೌತೆಕಾಯಿ ಮತ್ತು ಕ್ಯಾರೆಟು ದಪ್ಪ ಕಟ್ ಮಾಡಿ ಇಟ್ಟಿದ್ದಾಳೆ ನೋಡ್ರಿ. ಈಗ ನೋಡ್ರಿ ರೆಡಿ ಆಯಿತು. ಈಗ ನಾವು ಊಟ ಮಾಡಕತ್ತೀವಿ ನೋಡ್ರಿ. ಅದು ಸ್ವಲ್ಪ ಬೆಳಗ್ಗೆದ ಅನ್ನ ಇತ್ತು, ಅದನ್ನು ಜೀರಾ ರೈಸ್ ಥರ ಮಾಡೀನಿ ನೋಡ್ರಿ. ಅದನ್ನು ಸುಮ್ಮನೆ ವೇಸ್ಟ್ ಆಗುತ್ತಂತೇಳಿ ಅದನ್ನು ಸ್ವಲ್ಪ ಉಂಡು ಮತ್ತು ಪಲಾವ್ ಊಟ ಮಾಡ್ತೀನಿ ನೋಡ್ರಿ.